ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ನಾವು ನಮ್ಮ ಜೀವನದಲ್ಲಿ ಸುಖ ಶಾಂತಿಯಿಂದಿರಬೇಕು ಅಂತ ಹೇಳಿದ್ರೆ ಭವಿಷ್ಯತ್ತಿನ ಬಗ್ಗೆ ಸಾಕಷ್ಟು ಆಲೋಚನೆಗಳನ್ನ ಮಾಡೋದ್ ಬಿಟ್ಟು ವಾಸ್ತವದಲ್ಲಿದ್ದರೆ ಸುಖ ಶಾಂತಿಯನ್ನ ಕಾಣ್ತೀವಿ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ಗುರುಜಿ. ಇವತ್ತು ಮಂಗಳವಾರ, ಸಾಕಷ್ಟು ಮಾಹಿತಿಯನ್ನ ಎಂದಿನಂತೆ ನೀವು ತಂದಿರ್ತೀರಾ ಅಂತ ಗೊತ್ತು. ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬೃಹದಾಕಾರದಲ್ಲಿರತಕ್ಕಂಥ ಬ್ರಹ್ಮಾಂಡ ಲೋಕಕ್ಕೆ ಇದೇ ರೀತಿಯಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಕೃತಿ ನಿಯಮ ನಿಷ್ಠೆ ಅನುಷ್ಠಾನ ಅಂತ ಕರಿತೀವಿ. ಈ ಪ್ರಕೃತಿ ನಿಯಮ ಅನುಷ್ಠಾನ ನಿಷ್ಠೆಗೆ ನೀವೆಲ್ಲ ಪಾತ್ರ ಆಗಲೇಬೇಕು ಅನ್ನೋ ದಿನಕ್ಕೆ ನಾವು ಹತ್ತಿರ ಬರ್ತಾ ಇದ್ದೀವಿ ಅನ್ನೋದು ಬೃಹದಾಕಾರದಲ್ಲಿ ಬೆಳೀತಾ ಇರತಕ್ಕಂಥ ಒಂದು ಗೌಪ್ಯವಾಗಿ ಒಳಭಾಗದಲ್ಲಿ ಗೊತ್ತಾಗದೇ ಇರತಕ್ಕಂಥ ವಿಚಾರಗಳು ಸಾಕಷ್ಟು ನಡೀತಾ ಇದೆ. ಇಂಥ ಒಂದು ವಿಚಾರದಲ್ಲಿ ನೀವು ವಿಚಾರಧಾರೆಯನ್ನು ತಿಳ್ಕೊಳ್ಳದೆ ಈ ಒಂದು ಬೃಹತ್ ಬ್ರಹ್ಮಾಂಡ ಲೋಕದಲ್ಲಿ ಬ್ರಹ್ಮಾಂಡ ಲೋಕ ಅಂತ ಕರಿತೀವಿ. ಈ ಬ್ರಹ್ಮಾಂಡ ಲೋಕದಲ್ಲಿ ನಾವೆಲ್ಲ ವಾಸವಾಗಿರೋದ್ರಿಂದ ನೀವೆಲ್ಲ ಅತ್ಯಂತವಾಗಿ ಅಗತ್ಯರು ಬೇಕಾಗಿರತಕ್ಕಂಥ ವಿಚಾರಗಳನ್ನು ತಿಳ್ಕೋಬೇಕಾದವ್ರಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನೀವು ಒಂದು ಮೆಲುಕನ್ನು ಹಾಕಬೇಕು ಅಂತೀವಿ. ಜೀವನದಲ್ಲಿ ಇಂತಹ ಒಂದು ಸುದಿನದ ಮೆಲುಕು ಯಾವ ಕಾಲಕ್ಕೆ ಹೇಗೆ ಎತ್ತ ಅನ್ನೋದು ತಿಳ್ಕೋಬೇಕು. ಆ ಮೆಲುಕು ನಮ್ಮ ಜೀವನದ ಮೊದಲಿಂದ ಕೊನೆಯ ಭಾಗದವರೆಗೂ ನಾವು ಎಲ್ಲ ತಿಳ್ಕೋಬೇಕಾದ್ದು ಅಂದರೆ ಒಂದು ಬಾಲ್ಯಾವಸ್ಥೆಯಿಂದ ದೊಡ್ಡವನಾಗೋವರೆಗೂ, ದೊಡ್ಡವನಾದ ಮೇಲೆ ಮುಪ್ಪಿನ ವಯಸ್ಸಿನವರೆಗೂ, ಅಂದರೆ ಆದಿ ಮಧ್ಯ ಅಂತ್ಯ. ಆದಿಕಾಲ ಅಂದರೆ ಹುಟ್ಟತಕ್ಕಂಥ ಮಗು, ಮಧ್ಯಕಾಲ ಅಂದರೆ ನಡೀತಾ ಇರತಕ್ಕಂಥ ಜೀವನ, ಕೊನೆ ಮುಖ್ಯವಿನ ಕಾಲದಲ್ಲಿ ಮೋಕ್ಷದತ್ತ. ಅದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಫಲವನ್ನು ಒಂದೇ ಸಲ ಹುಟ್ಟದಾಯಿಂದ ಸಾಯೋದ್ರೊಳಗೆ ಚತುರ್ವಿಧ ಫಲವನ್ನು ಕೊಡೋನು ಬ್ರಹ್ಮ. ನೀವೆಲ್ಲ ಅಂದ್ಕೊಂಡ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ 4 ತಲೆಗಳಿರುತ್ತೆ ಅಂತ ಹೇಳ್ತೀವಿ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅಹಂ ಬ್ರಹ್ಮಾಸ್ಮಿ ಅಂತ ಆದಿಶಂಕರಾಚಾರ್ಯ ಹೇಳಿದ್ರು. ಅಹಂ ಬ್ರಹ್ಮಾಸ್ಮಿ ಅಂದರೆ ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಅಹಂ ಅನ್ನೋದಲ್ಲ, ಅಹಂ ಬ್ರಹ್ಮಾಸ್ಮಿ, ನಾನು ನೀವು ಒಂದೇ ವಿಚಾರ ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರ ಈ ಒಂದು ಬ್ರಹ್ಮಸ್ವರೂಪದಲ್ಲಿ ಬ್ರಹ್ಮಾಸ್ಮಿ ಅಂತಕ್ಕಂಥ ವಿಚಾರವನ್ನು ಯಾವಾಗ ತಿಳ್ಕೊಳ್ಳೋದು, ನಾವು ಆ ಜೀವನ ವಿಚಾರಧಾರೆಯನ್ನು ಸೇರ್ಪಡಿಸ್ಕೋಬೇಕು. ಹೇಗೆ ಸೇರ್ಪಡಿಸ್ಕೊತೀರಾ? ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲರಿಗೂ ಒಂದೊಂದು ರೀತಿಯಾದ ತಲೆ. ಕೆಲವರಿಗೆ 3 ತಲೆ, ಕೆಲವರಿಗೆ 10 ತಲೆ. ಆ ರಾವಣ ನೋಡಿದ್ರ 10 ತಲೆ, ಆಹಾ ಮಹಿರಾವಣ ನೋಡಿದ್ಯಾ 20 ತಲೆ, ದೇವರುಗಳಿಗೆ ನೋಡಿದ್ಯಾ ಬ್ರಹ್ಮನಿಗೆ 4 ತಲೆ, ಚತುರ್ಭುಜ ಅಂತ ಇಷ್ಟೊಂದು ಕೈಗಳು ಅಂತ ಹೇಳ್ತೀವಿ. ಇದೆಲ್ಲ ಶಕ್ತಿರೂಪ ಅಂತಕ್ಕಂಥದ್ದು ಒಂದು ಮನೋಭಾವನೆ ಇತ್ತು. ಹಾಗಲ್ಲ, ಅದು ಶಾಸ್ತ್ರ ಸಂಪ್ರದಾಯವಾಗಿ ನಿಜ ಸ್ಥಿತಿ ಏನು ಹೇಳುತ್ತೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲರಿಗೂ ತಲೆ ಇರುತ್ತೆ. 1ಕ್ಕಿಂತ 4 ಇರುತ್ತೆ, 4ಕ್ಕಿಂತ 8 ಇರುತ್ತೆ, 18 ತಲೆಗಳು ಇರುತ್ತೆ ಅನ್ನೋ ರೀತಿ. ಹೇಗಪ್ಪ ನಮ್ಗಳಿಗೂ ತಲೆ ಇದೆಯಾ ಅಂದರೆ ಪ್ರತಿಯೊಬ್ಬರಿಗೂ ತಲೆ ಇದ್ದೇ ಇರುತ್ತೆ. ಹೇಗೆಂದರೆ ನಿಮ್ಮ ಮೆದುಳನ್ನು, ನಿಮ್ಮ ತಲೆಯನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಲ್ಯಾಪ್ಟಾಪ್ ಅಂತ ಇಟ್ಕೊಳ್ಳೋಣ. ಇವತ್ತು ವಿಜ್ಞಾನ ಬೆಳೀತಾ 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 ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ತಾನು ಮಾರ್ಪಾಡಾಗ್ತಾ ತನ್ನ ಜೀವನ ಜೊತೆಗೆ ಎಲ್ಲವನ್ನು ಬೆಳೆಸ್ಕೊಂಡು ಬಂದ. ಹೇಗೆ ಬೆಳೆಸ್ಕೊಂಬಂದ? ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಏನೂ ಗೊತ್ತಿಲ್ಲದೆ ಇದ್ದ ಸಮಯದಿಂದ ಇವತ್ತಿನವರೆಗೂ ಭಾಳ ವೈಶಿಷ್ಟ್ಯತೆ. ಹಳೆ ಕಾಲದಿಂದ ಹೊಸ ಕಾಲಕ್ಕೆ ಬರೋಷ್ಟರಲ್ಲಿ ಎಷ್ಟೋ ಮಾರ್ಪಾಡಾಗೋಯ್ತು. ಹಳೆ ಕಾಲದಲ್ಲಿ ಮನೆಗಳನ್ನು ಸಣ್ಣ ಪುಟ್ಟ ಆರ್ಕಿಟೆಕ್ಟ್ ಡಿಸೈನ್ ಇಲ್ಲದೆ ಸುಮ್ಮನೆ ಕಟ್ತಾ ಇದ್ರು. ಇವತ್ತಿನ ಕಾಲದಲ್ಲಿ ಭಾಳ ವಿಶೇಷವಾಗಿ ಒಳ್ಳೆ ಆರ್ಕಿಟೆಕ್ಚರ್ ಕಟ್ತಾ ಇದ್ರು. ಸಾಧಾರಣವಾಗಿ ಆ ಕಾಲದಲ್ಲಿ ಏನು ಮಾಡೋರು, 4 ಕೋಣೆ ಮನೆ ಕಟ್ಟೋರು. ಈ ಕಾಲದಲ್ಲಿ ಏನು ಕಟ್ಟೋರು, 4 ಕೋಣೆನೇ ವಿಶೇಷವಾಗಿ ಕಟ್ಟೋಣ. ಹೊರಭಾಗದಲ್ಲೂ ಚೆನ್ನಾಗಿ ಕಾಣಬೇಕು, ಒಳಭಾಗದಲ್ಲಿ ಚೆನ್ನಾಗಿ ಕಾಣಬೇಕು. ಅದರಲ್ಲಿ ಪೇಂಟಿಂಗ್ ಕಾಂಬಿನೇಷನ್ನು, ಟೈಲ್ಸ್ ಕಾಂಬಿನೇಷನ್ನು, ಮೇಲ್ಗಡೆ ಟೈಲ್ಸ್ ಕಾಂಬಿನೇಷನ್ನು, ಮನೆ ಹೊರಗಡೆ ಇರತಕ್ಕಂಥ ಒಂದು ಲುಕ್ಸು, ಅಂದರೆ ಹೊರಭಾಗದಲ್ಲಿ ಆ ವ್ಯೂವರ್ಶಿಪ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ನೋಟಕ್ಕೆ ಏನು ಬಣ್ಣವಾಗಿದೆ, ಆ ಮನೆ ನೋಡಿದ ಏನು ಸುಂದರ ಅನ್ನೋ ಭಾವನೆಗೆ ಬೆಳೆದುಬಿಟ್ರು. ಹೀಗೆ ಅವನ ತಲೆ ಕೂಡ ಬೆಳೀತಾ ಹೋಯಿತು. ಹೇಗೆ ಬೆಳೀತು ಅಂತೀರಾ? ನೋಡಿ, ಇವತ್ತಿನ ದಿವಸ ಒಂದು ಲ್ಯಾಪ್ಟಾಪ್ ಅಂತ ಇಟ್ಕೊಳ್ಳಿ, ಒಂದು ಕಂಪ್ಯೂಟರ್ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಮೊಬೈಲ್ ಫೋನ್ ಅಂತ ಇಟ್ಕೊಳ್ಳಿ, ಇಲ್ಲ ಒಂದು ಪೆನ್ ಡ್ರೈವ್ ಅಂತ ಇಟ್ಕೊಳ್ಳಿ, ಇಲ್ಲ ಯಾವುದೊಂದು ಚಿಪ್ಪು ಅಂತ ಇಟ್ಕೊಳ್ಳಿ. ಅಂದರೆ ಯಾವುದೋ ಒಂದು ಕಂಪ್ಯೂಟರ್ಲ್ಲಿ ಹಾಕ್ತಕ್ಕಂಥ ಚಿಪ್ಪು, ಮೆದುಳು, ಇದೆಲ್ಲನೂ ತಲೆಗಳೇನೆ. ಒಬ್ಬ ಮನುಷ್ಯನ ತಲೆ ತಾನು ಫೋನಲ್ಲಿ ಇಟ್ಟರೆ ಇವಂದೇ ಆದ ತಲೆ ಅದರೊಳಗೆ ಇಟ್ಟಿದ್ದಾನೆ. ಬ್ರಹ್ಮನಿಗೂ ಹಾಗೇನೆ, ಒಂದು 4 ತಲೆ, ಈ ಕಡೆ ಪೂರ್ವ, ಒಂದು ಪಶ್ಚಿಮ, ಒಂದು ಉತ್ತರ, ದಕ್ಷಿಣ. ಇವೊಂದು ಮನೆಯೊಳಗೆ ಇಟ್ಟಿರ್ತಾನೆ ತಲೆ. ಅಂದರೆ ನೋಡಪ್ಪ ನಿನ್ನ ತಲೆ ಎಲ್ಲಿಟ್ಟಿಯ ಗಣೆ ಅಂದರೆ ಫಸ್ಟ್ ಕ್ಲಾಸಾಗಿ ನೋಡ್ಯಾ, ನಾನು ಕಂಪ್ಯೂಟರ್ಲೆಲ್ಲ ಫೀಡ್ ಮಾಡಿಬಿಟ್ಟಿದ್ದೀನಿ, ಕ್ಯಾಪ್ಚರ್ ಮಾಡಿ ಇಟ್ಬಿಟ್ಟಿದ್ದೀನಿ, ನನ್ನ ತಲೆನೇ ತಲೆ ಅಂತ ಬಾಯಿ ಹೇಳ್ತಾನೆ. ಆದರೆ ನಿಜವಾಗ್ಲೂ ಅದು ಸತ್ಯನೇ.
ಅದು ಕೆಲವರಿಗೆ ಹುಚ್ಚು ಅನ್ಸಿರ್ಬೋದು, ಸಾಧಾರಣ ಅನ್ಕೊಂಡ್ಬಿಡೋದು. ಈ ತಲೆನ ಆ ಭಾಗದಲ್ಲಿ ಇಟ್ಟಿರ್ತಾನೆ. ಇದು ಕಂಪ್ಯೂಟರ್. ಸೊ ಕಂಪ್ಯೂಟರಲ್ಲಿ ಹಾಕಿಟ್ಟಿರ್ತಾನೆ, ಇದು ಕ್ಯಾಪ್ಚರ್ ಮಾಡಿದ್ರೆ ಇವನ್ ತಲೆ ಅಲ್ಲಿದೆ. ಭಾಳ ಸಂತೋಷ. ಇನ್ನೊಂದು ತಲೆ ಎಲ್ಲಪ್ಪ ನಿಂದು ಅಂದರೆ, ಅಯ್ಯೋ ಮೊಬೈಲ್ ಫೋನಲ್ಲಿ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ, ಪ್ರತಿಯೊಂದು ಏನು ಚೆನ್ನಾಗಿದೆ ಹಾಡು ಗೀಡು ಏನು ಬೇಕಾಗಳು ನನ್ನ ತಲೆಯಲ್ಲಿರ್ತಕ್ಕಂಥ ಫೋನ್ ನಂಬರ್ಸ್ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಸರಿ, ಫೋನ್ ನಂಬರ್ ಅದು ಒಂದು ತಲೆ. ಸೊ ಇನ್ನೊಂದು ತಲೆ, ಎರಡನೇ ಭಾಗ ಫೋನು ಅಂತ ಇಟ್ಕೊಳ್ಳಿ. ಮೂರನೇ ಭಾಗ ಎತ್ಕೊಂಡು ತಿರುಗಾಡ್ಬೋದಪ್ಪ, ಎಲ್ಲಪ್ಪ ತಿರ್ಗೋದು, ಅದೇ ಲ್ಯಾಪ್ಟಾಪ್ ಅಂದರೆ ತೊಡೆ ಮೇಲೆ ಇಟ್ಕೊಂಡು ಲ್ಯಾಪು ಟಾಪು ಅಂತ ಇಟ್ಕೊಂಡು ಅದನ್ನು ಓಡಾಡ್ತಿರ್ತಾನೆ. ಇದೊಂದು ತಲೆ. ಹಾಗೆ ಒಂದು ಚಿಪ್ಪಲ್ಲಿ ಕೂಡ ಅದನ್ನು ಚೇಂಜ್ ಮಾಡಿಕೊಂಡು ಒಂದು ತಲೆ ಅಂಥೇಳಿ ಕೆಲವರು ಹುಚ್ಚಿರ್ತಾರೆ. ಫೋನ್ ಚೇಂಜ್ ಮಾಡ್ತಾ ಇರ್ತಾರೆ. ಎಷ್ಟು ಚಿಪ್ಪುಗಳು ಅಂದರೆ, ಇವತ್ತೊಂದು ಫೋನ್ ನಂಬರ್, ನಾಳೆ ಬೆಳಗ್ಗೆ ಒಂದು ಫೋನ್ ನಂಬರ್, ನಾಡಿದ್ದೊಂದು ಫೋನ್ ನಂಬರ್, ಒಂದು 10-15 ಇಟ್ಕೊಂಡಿರ್ತಾರೆ. ಕಳ್ತನ ಬೇರೆ ಮಾಡಿರ್ತಾರಲ್ವ, ಯಾಕೆ ಯಾರಿಗೆ ಗೊತ್ತು. ಇವನಿಗೆ ಸುಳ್ಳು ಹೇಳ್ಕೊಂಡು ಒಂದು ನಂಬರು, ಅವನಿಗೊಂದು ಸುಳ್ಳು ಹೇಳ್ಕೊಂಡು ಇನ್ನೊಂದು ನಂಬರ್, ಮತ್ತೊಂದು ಸುಮ್ಮನೆ ಇನ್ನೊಂದು ನಂಬರು, ಒಬ್ಬನ ಪ್ರೈವಸಿ ನಂಬರ್, ಇನ್ನೊಬ್ಬ ಪರ್ಮನೆಂಟ್ ನಂಬರ್, ಇನ್ನೊಬ್ಬ ಜನರಲ್ ನಂಬರ್. ಹಾಗೆ ಇದೆಲ್ಲನೂ ಏನಂತೀವಿ, ಬೇರೆ ಬೇರೆ ತಲೆಗಳು. ಅಂದರೆ ಇವನ ಒಂದು ತಲೆಯ ಭಾಗದ ಮೆದುಳನ್ನು ಬೇರೆ 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 ರೀತಿಯಲ್ಲಿ ಖಂಡಿತವಾಗ್ಲೂ ನಮ್ಗಳಿಗೂ ಒಳ್ಳೆ ತಲೆಗಳು, ಬೇಕಾಷ್ಟು ತಲೆಗಳು. ಕೆಲವರು ಮೂರೇ ತಲೆ, ಕೆಲವರು ಇರೋ ಒಂದು ತಲೆನ ಸರಿಯಾಗಿ ಉಪಯೋಗಿಸಲ್ಲ. ಅಯ್ಯೋ ದಡ್ಡ ಮುಡ್ಯವ ಅಂತೀವಿ. ಅಂದರೆ ಆ ಇರೋ ತಲೆನ ಕೂಡ ಹಿಂಗೆ ಅಲ್ಲಿ ಇಡಬೇಕು, ಅಯ್ಯೋ ಇದು ಉಪಯೋಗಿಸ್ಕೋಬೇಕು, ಇದು ಬೇಕು, ಇದು ಬೇಡ ಅನ್ನೋದಿರಲ್ಲ. ಕೆಲವ್ರಿಗೆ ಓವರ್ ರೈಟಿಂಗ್ ಅಂದರೆ ಏನು, 24 ಗಂಟೆ ಇರೋಬ್ಬರ ತಲೆಯಲ್ಲಿ ಹುಚ್ಚರಾಗ್ಬಿಟ್ಟಿರ್ತಾರೆ. ಏನು 108 ತಲೆಗಳು ಇಟ್ಕೊಂಡಿರ್ತಾರೆ, ಯಾವುದೂ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿರ್ತಾರೆ. ಅಂದರೆ ಅತಿಯಾಗಿ ಓದ್ದವನು ಏನಾಗಿದ್ದಾನೆ, ಬಹಳ ಜನ ಇವತ್ತಿನ ದಿವಸ ಮೆಂಟಲ್ ಹಾಸ್ಪಿಟ್ಲಲ್ಲಿ ಲೆಕ್ಚರ್ ಆಗಿ ಕೂತಿರ್ತಾನೆ. ನಾನು ಪಾಠ ಮಾಡಿದ್ದೀನಿ, ನಾನು ಇಷ್ಟು ಓದ್ಬಿಟ್ಟಿದ್ದೀನಿ, ತುಂಬ ಓದ್ರೂ ಕಷ್ಟ. ಅದಕ್ಕೆ ಹೇಳೋದು, ತೀರಾ ಓದ್ರೂ ಕಷ್ಟ, ಓದದೇ ಇದ್ರೂ ಕಷ್ಟ, ಏನೂ ತಿಳ್ಕೊಳ್ದೇ ಇದ್ರೂ ಕಷ್ಟ. ಇರೋದ್ರ ಒಂದು 4 ತಲೆ ಆದರೂ ಇಟ್ಕೊಂಡ್ರೆ ಸಾಕು, ಅದೇ ಪರಬ್ರಹ್ಮ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಮ್ಮಲ್ಲಿ ಇರೋ ಅಷ್ಟು ಮಟ್ಟಿಗೆ ಕೆಲವೊಂದು ಸ್ಟೋರೇಜ್ ಅಂತ ಹೇಳ್ತೀವಿ, ಅದನ್ನೆಲ್ಲಾದರೂ ಇಟ್ಕೊಳ್ಳಿ. ಆವಾಗ ಮೆಲ್ಕನ್ನು ಹಾಕ್ಕೊಳ್ತಕ್ಕಂಥ ಜೀವನನೂ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬನಿಗೂ ಅವನದೇ ಆದ ತಲೆ ಇದೆ, ಅವನಿಗೆ ಆದ ಮನಸ್ಸಂತ ಏನಿದೆ, ಆ ತಲೆನ ಉಪಯೋಗಿಸ್ಕೋಬೇಕು. ಉಪಯೋಗಿಸೋದು ಯಾವಾಗ, ನಿಮಗೆ ಮನಸ್ಸಿಗೆ ಬಂದಾಗ ಅಂತಲ್ಲ, ನಾನು ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೆ ಅಂತಲ್ಲ, ಆವಾಗವಾಗ ಆ ತಲೆಗಳ ಬಗ್ಗೆ ಕೂಡ ಜ್ಞಾಪಕ ಇರಬೇಕು. ಎಲ್ಲೋ ಇಟ್ಟಿದ್ದೆ ಮೊನ್ನೆ, CD ಸಿಗ್ತಾ ಇಲ್ಲ, ಸಿಗದೇ ಇದ್ರೆ ನಿನ್ನ ತಲೆ ಹೊಟ್ಟಾಯ್ತು. ಒಂದು ತಲೆ ಕೆಳಗೆ ಬಿದ್ದೋಯ್ತು. ರಾವಣನು ಹಾಗೆ ಒಂದು ತಲೆನ ಕತ್ತರಿಸಿ, ಪರಮೇಶ್ವರ ನೋಡಿ ಈ ತಲೆನೂ ಹೋಯ್ತು, ನೀನು ಬರಲೇ ಇಲ್ವಲ್ಲೋ, ಇನ್ನೊಂದು ತಲೆ ಕತ್ತರಿಸು, ಇನ್ನೊಂದು ಇಟ್ಟ. ಹಾಗೆ ಎಲ್ಲ ತಲೆಗಳನ್ನ ಕತ್ತರಿಸಿದ್ದಂಥ ದಡ್ಡ ರಾವಣನಿಗೂ ಒಂದ್ಸಲಿ ಈ ಥರ ವ್ಯಾಮೋಹ ಅಂದರೆ ಮಂದವಾಗೋದ. ಅಂದರೆ ಇಡೀ ಜಗತ್ತಲ್ಲಿ ಪರಮೇಶ್ವರನ ಹೋಲಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟ, ತಲೆಗಳನ್ನೆಲ್ಲ ಕತ್ತರಿಸಿದ. ಅಂದ್ರೇನು, ಅವನಲ್ಲಿರ್ತಕ್ಕಂಥ ಶಕ್ತಿಗಳೆಲ್ಲ ಕ್ಷೀಣವಾಯಿತು ಅನ್ನೋ ಅರ್ಥ ನಾವು ಆ ಕಾಲಕ್ಕೆ ಈಗ ಅನ್ಕೋಬೇಕು. ತಲೆಗಳನ್ನ ಹಿಂಗೆ ಹಿಡ್ಕೊಂಡು ಸುತ್ತಕ್ಕಾಗತ್ತೇನ್ರಿ ಅಂದರೆ, ಅವನಿಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ ರೀತಿಯಾಗಿ ಅಷ್ಟು ವಿಶೇಷವಾಗಿರ್ತಕ್ಕಂಥ 10 ತಲೆಗಳನ್ನ ಹೇಗೆ ನೋಡ್ಬೋದೋ ಅಷ್ಟು ತಲೆಗಳು ಒಂದೇ ಸಮಯಕ್ಕೆ ಉಪಯೋಗಿಸ್ತಾ ಇದ್ದ ಅಂತ. ಅದಕ್ಕೆ ನಾರದ ಮಹಾಮುನಿಗಳಿದ್ದಷ್ಟು ತಲೆ ಇಡೀ ಜಗತ್ತಲ್ಲಿಲ್ಲ, ಲಕ್ಷಾಂತರ ತಲೆ ಅವನಿಗೆ. ಅವನು ಈ ಕ್ಷಣ ಹೆಂಗೆ ನಿಂತ್ಕೊಂಡ್ರೆ ಆ ವೈಕುಂಠರನು, ಆ ಕ್ಷಣ ಹಂಗೆ ನಿಂತ್ಕೊಂಡ್ರೆ ಅಲ್ಲಿ ರಾಕ್ಷಸರನು, ಈ ಕ್ಷಣ ನಿಂತ್ಕೊಂಡ್ರೆ ಕೈಲಾಸದರನು. ಅಂದರೆ ಅರ್ಥ ಏನು, ಅವನ ತಲೆ ಹೆಂಗೆ ಉಪಯೋಗಿಸ್ತಿದ್ದ ಅಂದರೆ, ರಾಕ್ಷಸನ ಸಂಹಾರ ಮಾಡಬೇಕಾ, ದೇವತೆಗಳನ್ನ ಎತ್ತಿಟ್ಬಿಟ್ರು, ದೇವತೆಗಳನ್ನೆಲ್ಲ ರಾಕ್ಷಸರಿಗೆ ಸಂಹಾರ ಮಾಡಬೇಕಾ, ಅವ್ರಿಗೆ ವಿರುದ್ಧ ಮಾಡಬೇಕಾ, ಇವ್ರಿಗೆಲ್ಲ ಬೆಂಕಿ ಹಚ್ಬಿಟ್ರು. ಫಸ್ಟ್ ಕ್ಲಾಸಾಗಿ ನಾರದನ ಕೆಲಸ ಮಾಡ್ತಾ ಇದ್ದ. ಅಷ್ಟು ಚೆನ್ನಾಗಿ ತಲೆ ಇರ್ತಿತ್ತು ಅವನಿಗೆ. ಒಂದಲ್ಲ ಒಂದು ರೀತಿಯಲ್ಲಿ ಜೀವನವನ್ನು ಪ್ರತಿಯೊಬ್ಬನಿಗೂ ಕಾಲವನ್ನು ತಿರುಗಿಸೋಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ಕೊಟ್ಟವನೇ ಶ್ರೀ ನಾರದ ಸ್ವಾಮಿಗಳು. ಅದಕ್ಕೆ ಇವತ್ತು ಆ ನಾರದನ ನೆನೆಸ್ಕೊಂಡು, ಬ್ರಹ್ಮನ ನೆನೆಸ್ಕೊಂಡು, ನಮ್ಮಲ್ಲಿರ್ತಕ್ಕಂಥ ಬ್ರಹ್ಮತ್ವ, ಅಹಂ ಬ್ರಹ್ಮಾಸ್ಮಿ ಅಂದರೆ ನಿಮ್ಮಲ್ಲೇ ಇರ್ತಕ್ಕಂಥ ಶಕ್ತಿಗಳನ್ನ ಮೆಲುಕನ್ನು ಹಾಕ್ಕೊಂಡಾಗ ನಿಮ್ಮ ತಲೆಗಳು ನಿಮ್ಮ ಕೈಯಲ್ಲಿರುತ್ತೆ. ಆದರೆ ಎಷ್ಟು ತಲೆಗಳು ಇಟ್ಕೊಂಡಿದ್ದೀರಾ ಅದನ್ನು ಕೂಡ ಆವಾಗವಾಗ ಸ್ಮರಣೆ ಮಾಡ್ಕೋಬೇಕು ಅನ್ನೋದು ಈ ಮುಖಾಂತರ ಹೇಳ್ತಾ, ನೀವು ಆ ಒಂದು ತಲೆಯನ್ನು ಮೆಲುಕು ಹಾಕ್ಕೊಳ್ಳಿ. ನಾವು ಕಾರ್ಯಕ್ರಮಗಳ ಮೊದಲಿಂದ ಇವತ್ತಿನವರೆಗೂ ಏನೇನು ಹೇಳಿದ್ವಿ, ಹೇಗೆ ಹೇಳಿದ್ವಿ, ಅದನ್ನು ಕೂಡ ಒಂದು ವಿಚಾರವನ್ನು ಮಾತಾಡೋಣ ಅಂದ್ಕೊಂಡಿದ್ದೀನಿ. ಕಾಯ್ತಾರಿ ಬಂದೆ.